ಒಂದು ಊರಿನಲ್ಲಿ ಅನಾಮಿಕಾ ರಮೇಶ್ ಅನ್ನುವ ದಂಪತಿಗಳಿದ್ದರು. ರಮೇಶನ ತಾಯಿ ಶಾರದಾ ಸ್ವಲ್ಪ ಹಳೆ ಕಾಲದವಳು. ಯಾವಾಗಲೂ ಎಲ್ಲರನ್ನು ಏನೋ ಒಂದು ಅನ್ನುತ್ತಿರುತ್ತಾಳೆ. ಅನಾಮಿಕಳಿಗೆ ತನ್ನ ಅತ್ತೆ ಎಂದರೆ ಬಹಳ ಗೌರವ. ಆದರೆ ಆಕೆಯ ನಡವಳಿಕೆಯಿಂದ ಸ್ವಲ್ಪ ತೊಂದರೆ ಅನುಭವಿಸುತ್ತಿರುತ್ತಾಳೆ ಅನಾಮಿಕಾ. ರಮೇಶ್ ವ್ಯವಸಾಯ ಮಾಡುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ರಮೇಶನಿಗೆ ವ್ಯವಸಾಯದಲ್ಲಿ ಅವನ ಹೆಂಡತಿ ಅನಾಮಿಕಾ, ತಾಯಿ ಶಾರದಾ ಇಬ್ಬರು ಸಹಾಯ ಮಾಡುತ್ತಿದ್ದರು. ಒಂದು ದಿನ ಶಾರದಾ ರಮೇಶನ ಹತ್ತಿರ ಹೀಗನ್ನುತ್ತಾಳೆ, ಮಗು ರಮೇಶು, ನಮ್ಮ ಊರಿನ ಸುತ್ತ ಬಹಳ ಹೊಲಗಳಿವೆ. ಎಲ್ಲರೂ ಕೂಡ ಭತ್ತದ ಬೆಳೆಯನ್ನೇ ಹಾಕ್ತಿದ್ದಾರೋ, ಆದ್ರಿಂದ ಆದಾಯ ತುಂಬ ಸರಿಯಾಗಿ ಬರ್ತಾ ಇಲ್ವಲ್ಲ. ಅದಕ್ಕೆ ನೀನೇನಾದರೂ ಒಳ್ಳೆ ಕೆಲಸ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗಲೇ ಸರಿಯಾದ ಆದಾಯವಿಲ್ಲದೆ ಕಷ್ಟಪಡ್ತಾ ಇದ್ದೀವಿ, ಸ್ವಲ್ಪ ಆಲೋಚಿಸೋ. ಏನಮ್ಮ ನೀನು, ನಷ್ಟ ಬಂದ್ರು ಸಾಲ ಹೆಚ್ಚಿದ್ರು ರೈತ ಯಾವತ್ತೂ ನಂಬ್ಕೊಳ್ಳೋದು ಭೂಮಿನೇ ಅಮ್ಮ. ಉದ್ಯೋಗ ಮಾಡಿ ಬಂದ್ರೆ ಏನ್ ಲಾಭ ಹೇಳು? ಸಂಬಳ ಬಂದ್ರೆ ಹೊಟ್ಟೆ ತುಂಬುತ್ತೆ ಅಷ್ಟೇ ಅಲ್ವಾ? ನಂಗೆ ಈ ವ್ಯವಸಾಯ ಮಾಡೋದ್ರಲ್ಲಿ ಆನಂದ ಇದೆ ಅಮ್ಮ. ಇನ್ಯಾವತ್ತು ನಂಗೆ ಹೀಗೆ ವ್ಯವಸಾಯ ಮಾಡಬೇಡ, ನಷ್ಟ ಬರುತ್ತೆ, ಬೇರೆ ಕೆಲಸ ನೋಡು ಅಂತ ಹೇಳ್ಬೇಡಮ್ಮ. ಏನು ಅಂದರೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಯಾವಾಗಿನಿಂದನೋ ಒಂದು ಆಲೋಚನೆ ಮಾಡಿದ್ದೆ ರೀ, ಆದರೆ ನೀವೇನಂತಾರೋ ಅಂತ ಹೇಳಲಿಲ್ಲ. ಅನಾಮಿಕಾ, ಏನಮ್ಮ ಅದು? ಮುಚ್ಚಿಡದೆ ಹೇಳು. ಏನೋ ಬೇಗನೆ ಹೇಳೋ ಅನಾಮಿಕಾ. ನೀ ಹೇಳಿದ ಸಲಹೆಗಳು ನಾನು ಬಹಳ ಪಾಲಿಸಿದ್ದೀನಿ. ನಂಗೆಲ್ಲ ಒಳ್ಳೇದೇ ಆಗಿದೆ. ಈಗ ಕೂಡ ನಂಗೆ ಒಳ್ಳೇದೇ ಆಗುತ್ತೆ ಅಂತ ನಂಗನ್ಸುತ್ತೆ. ಅದೇನ್ ಹೇಳು? ನನಗೆ ನಮ್ಮ ಹೊಲದಲ್ಲಿ ಭತ್ತದ ಬೆಳೆ ಇಲ್ಲದೆ ಬೇರೆ ಏನಾದರೂ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ರೀ. ಹೌದು ಕಣೋ, ಸೊಸೆ ಹೇಳಿದ್ದು ನಿಜವೇ. ಬೇರೆ ಬೆಳೆ ಹಾಕಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಯಾವತ್ತಿಂದನೋ ನಂಗೆ ಹಾಗೆ ಅನಿಸ್ತಾ ಇತ್ತು ಕಣೋ. ಒಳ್ಳೆ ಆಲೋಚನೆ. ಆದ್ರೆ ಅನಾಮಿಕಾ, ಯಾವ ಬೆಳೆ ಹಾಕೋಣ? ಯಾವ ಬೆಳೆ ಹಾಕಿದ್ರೆ ನಮಗೆ ಭತ್ತಕ್ಕಿಂತ ಹೆಚ್ಚು ಲಾಭ ಬರುತ್ತೆ ಹೇಳು? ಅದರ ಬಗ್ಗೆನೇ ನಾನು ಆಲೋಚಿಸ್ತಾ ಇದ್ದೀನಿ ರೀ. ಆದರೆ ನಾವು ಭತ್ತವಲ್ಲದೆ ಬೇರೆ ಯಾವ ಬೆಳೆ ಹಾಕಿದ್ರೂ ಒಳ್ಳೆ ಲಾಭ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ ರೀ. ಅನಾಮಿಕಾ, ಶಾರದಾ, ರಮೇಶರು ತಮ್ಮ ಹೊಸ ಬೆಳೆಯ ಬಗ್ಗೆ ಆಲೋಚಿಸುತ್ತಾ ಇರುತ್ತಾರೆ. ಮೂವರು ಕುಳಿತುಕೊಂಡು ಬಹಳ ಚರ್ಚಿಸಿದ ನಂತರ ಯಾವ ಬೆಳೆ ಹಾಕೋಣ ಅಂತ ಅಂದುಕೊಳ್ಳುತ್ತಾರೆ. ಇಷ್ಟರಲ್ಲಿ ಆ ಊರಿನ ಸರ್ಪಂಚ್ ರವೀಂದ್ರ ಅಲ್ಲಿಗೆ ಬರ್ತಾನೆ. ನಮಸ್ಕಾರ ಶಾರದಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ರವೀಂದ್ರರವರೇ, ಏನು ಹೀಗೆ ಬಂದ್ರಿ? ನಮ್ಮ ಊರಿಗೆ ಒಳ್ಳೇದಾಗ್ಬೇಕು ಅಂತ ಹಿಮಾಲಯದಿಂದ ಸ್ವಾಮೀಜಿನ ಕರ್ಸಿದ್ದೀನಿ. ಅವನು ತನ್ನ ಮಾಯದಿಂದ ಎಲ್ಲರ ಕೋರಿಕೆ ತೀರಿಸ್ತಾನೆ. ಎಲ್ಲರೂ ಅವನ ಹತ್ರ ಬಂದು ಕೋರಿಕೆ ಕೋರ್ಕೊಳ್ಳಿ. ಈ ವಿಷಯ ಹೇಳೋಣ ಅಂತ ಇಲ್ಲಿಗೆ ಬಂದೆ ಅಮ್ಮ. ಹಾಗೆ ರವೀಂದ್ರರವರೇ, ಒಳ್ಳೆ ವಿಷಯ ಹೇಳಿದ್ರಿ. ನಮ್ಮ ಕುಟುಂಬವೆಲ್ಲ ಬರ್ತೀವಿ. ಹಾಗೆ ಶಾರದಾ ತನ್ನ ಮಗ ಸೊಸೆಯನ್ನು ಕರೆದುಕೊಂಡು ಆ ಸ್ವಾಮೀಜಿ ಹತ್ತಿರಕ್ಕೆ ಹೋಗುತ್ತಾಳೆ. ತನ್ನ ಮಗ ಸೊಸೆಯನ್ನು ಆ ಸ್ವಾಮೀಜಿ ಹತ್ತಿರಕ್ಕೆ ಕಳಿಸಿ ತಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಬಗ್ಗೆ ಕೇಳು ಅನ್ನುತ್ತಾಳೆ. ಇಬ್ಬರು ಸೇರಿ ಸ್ವಾಮೀಜಿ ಮುಂದಕ್ಕೆ ಹೋಗ್ತಾರೆ. ನಂಗೆ ಅರ್ಥವಾಯಿತು. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಏನೋ ತಿಳಿಯಿತು. ನಾನು ಕೇಳಿಸಿಕೊಂಡೆ, ನಾನು ಕೇಳಿದೆ. ಈ ಡೈಲಾಗ್ ಎಲ್ಲೋ ಕೇಳಿದ್ನೋ? ಏನು ಅಂದ್ರೆ ಸುಮ್ಮನಿರಿ, ಇಲ್ಲಿ ಕೂಡ ಏನ್ ನೀವು? ಏನಮ್ಮ ಗುಸಗುಸ? ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಕೋರಿಕೊಂಡಿದ್ದು ನೆರವೇರಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು. ಅದು ನಾನು ಮಹಿಳೆಯ ಹತ್ರವೇ ಹೇಳ್ತೀನಿ, ಪುರುಷರ ಹತ್ರ ಹೇಳಲ್ಲ. ಆದ್ರಿಂದ ನೀನು ಇಲ್ಲಿಂದ ಹೊರಟು. ಸರಿ ಸ್ವಾಮಿ, ನಾನು ಹೋಗ್ತೀನಿ. ರಮೇಶ್ ಹೊರಗೆ ಹೋಗುತ್ತಲೇ ಅನಾಮಿಕಳಿಗೆ ಸ್ವಾಮೀಜಿ ಒಂದು ಹಣ್ಣು ಕೊಡುತ್ತಾನೆ. ಅದು ಡ್ರ್ಯಾಗನ್ ಫ್ರೂಟ್. ಅಲ್ಲಿಯವರೆಗೂ ಆ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಯಾರೂ ಸಾಗುವಳಿ ಮಾಡಿರುವುದಿಲ್ಲ. ಅದನ್ನು ಸ್ವಾಮೀಜಿ ಅನಾಮಿಕಳಿಗೆ ಕೊಡ್ತಾನೆ. ಇದನ್ನು ನಿಮ್ಮ ಹೊಲದಲ್ಲಿ ಯಾರ ಕಣ್ಣಿಗೂ ಕಾಣದ ಹಾಗೆ ಭೂಮಿಯಲ್ಲಿ ಹೂತಿಡಮ್ಮ. ಈ ವಿಷಯ ನಿಮ್ಮ ಅತ್ತೆಯವರೆಗೂ ಕೂಡ ಹೇಳಬಾರದು. ಆ ನಂತರ ಏನಾಗುತ್ತೋ ನಿಮಗೇ ತಿಳಿಯುತ್ತೆ. ಹಾಗೆ ಸ್ವಾಮಿ, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಅನಾಮಿಕಾ ಆ ಸ್ವಾಮೀಜಿ ಹತ್ತಿರದಿಂದ ಆ ಡ್ರ್ಯಾಗನ್ ಫ್ರೂಟ್ ಅನ್ನು ತೆಗೆದುಕೊಂಡು ಮನೆಗೆ ಸೇರುತ್ತಾಳೆ. ಇನ್ನು ಮಾರನೇ ದಿನ ಯಾರ ಕಣ್ಣಿಗೂ ಕಾಣಿಸದಂತೆ ಆ ಹಣ್ಣನ್ನು ತಮ್ಮ ಹೊಲದಲ್ಲಿ ಹೂತಿಡುತ್ತಾಳೆ. ಆ ನಂತರ ತನ್ನ ಕೆಲಸವೇನೋ ತಾನು ನೋಡಿಕೊಳ್ಳುತ್ತಿರುತ್ತಾಳೆ. ಆದರೆ ಶಾರದಾ, ರಮೇಶ್ ಮಾತ್ರ ಸ್ವಾಮೀಜಿ ಏನು ಹೇಳಿದ್ದಾರೆ ಅಂತ ಅನಾಮಿಕಳನ್ನು ಕೇಳುತ್ತಿರುತ್ತಾರೆ. ಸ್ವಾಮೀಜಿ ಏನು ಹೇಳಿದ್ರಮ್ಮ? ನಿನ್ನೆಯಿಂದ ನಮ್ಗೆ ಹೇಳ್ತಾ ಇಲ್ಲ. ನಿಜವಾಗಿ ಸ್ವಾಮೀಜಿ ಏನ್ ಹೇಳಿದ್ರು? ಏನು ಹೇಳಲ್ಲ ರೀ. ಒಂದು ವಾರ ನಾವು ಹೊಲದ ಹತ್ರ ಹೋಗಿ ಕಾವಲು ಕಾಯ್ಬೇಕು ಅಂತ ಹೇಳಿದ್ರು. ಅವ್ರು ಏನಕ್ಕಾಗಿ ಹೇಳಿದ್ರು ನಂಗೆ ಅರ್ಥವಾಗ್ತಿಲ್ಲ. ಹೌದಾ? ಆದ್ರೆ ಹೋಗೋಣ ಬನ್ನಿ. ಹಾಗೆ ತನ್ನ ಗಂಡ ಅತ್ತೆಗೆ ಸುಳ್ಳು ಹೇಳಿ ಅನಾಮಿಕಾ ಹೊಲದ ಹತ್ತಿರ ಕರೆದುಕೊಂಡು ಹೋಗ್ತಾಳೆ. ತಮ್ಮ ಹೊಲದಲ್ಲಿ ಕಾಣಿಸುವ ಚಿಕ್ಕ ಚಿಕ್ಕ ಗಿಡಗಳು ಯಾವತ್ತೂ ಇಲ್ಲದೆ ಆ ದಿನ ಎಲ್ಲರಿಗೂ ಕಾಣಿಸುತ್ತದೆ. ಅದೇನು ಯಾರಿಗೂ ಅರ್ಥವಾಗುವುದಿಲ್ಲ. ಏನ್ ಅನಾಮಿಕಾ ಆ ಗಿಡಗಳು? ನಾನು ಈಗಲೇ ನೋಡಿದ್ದೀನಮ್ಮ, ಇದುವರೆಗೂ ಎಲ್ಲೂ ನೋಡಿದ ಹಾಗಿಲ್ಲ.
ಇದೆಲ್ಲ ಸ್ವಾಮೀಜಿ ಮಹಿಮೆ ರೀ, ಏನ್ ನಡೆಯುತ್ತೆ ನೋಡೋಣ ಬೈರಿ ಎಂದು ಅನಾಮಿಕಾ ತನ್ನ ಅತ್ತೆ ಗಂಡನಿಗೆ ಸಮಾಧಾನ ಹೇಳುತ್ತಾಳೆ. ಹಾಗೆ ಒಂದು ವಾರ ತಮ್ಮ ಹೊಲಕ್ಕೆ ಕಾವಲಾಗಿ ಅವರು ಇರುತ್ತಾರೆ. ಇಷ್ಟರಲ್ಲಿ ಅವರ ಹೊಲದಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಎತ್ತರವಾಗಿ ಬೆಳೆಯುತ್ತದೆ. ಅದರಿಂದ ಡ್ರ್ಯಾಗನ್ ಫ್ರೂಟ್ ಬರುತ್ತದೆ. ಅದನ್ನು ನೋಡಿ ಶಾರದಾ ರಮೇಶ್ ಎಷ್ಟೋ ಆಶ್ಚರ್ಯ ಹೋಗುತ್ತಾರೆ. ವಿಚಿತ್ರವಾಗಿದೆಯೇ, ಈ ಹಣ್ಣುಗಳಿಂದ ನಮಗೆ ಒಳ್ಳೆ ಆದಾಯ ಬರುತ್ತಾ? ಖಚಿತವಾಗಿ ಬರುತ್ತಮ್ಮ. ಇದನ್ನ ಡ್ರ್ಯಾಗನ್ ಫ್ರೂಟ್ಸ್ ಅಂತಾರೆ. ಇದಕ್ಕೆ ಮಾರ್ಕೆಟಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಹೌದತ್ತೆ, ಇದಕ್ಕೆ ಮಾರ್ಕೆಟಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಇದನ್ನ ಈಗ ಎಲ್ಲರೂ ಹೆಚ್ಚಾಗಿ ತಿಂತಿದ್ದಾರೆ. ಇದರಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಟಮಿನ್ಗಳು ಪುಷ್ಕಳವಾಗಿದೆ ಅಂತೆ. ಅನಾಮಿಕಾ ಒಂದು ಡ್ರ್ಯಾಗನ್ ಫ್ರೂಟ್ ಅನ್ನು ಕೇಳುತ್ತಾಳೆ. ಅದು ಅನಾಮಿಕಳ ಕೈಗೆ ತಗುಲುತ್ತಲೇ ದೊಡ್ಡದಾಗಿ ಬೆಳೆಯುತ್ತದೆ. ಹಾಗೆ ಪ್ರತಿಯೊಬ್ಬರು ಡ್ರ್ಯಾಗನ್ ಫ್ರೂಟ್ ಮುಟ್ಟಿದ ನಂತರ ಅವು ಕೂಡ ದೊಡ್ಡದಾಗಿ ಹೋಗುತ್ತದೆ. ಸ್ವಾಮೀಜಿ ಕೊಟ್ಟ ಮಾಯಾ ಡ್ರ್ಯಾಗನ್ ಫ್ರೂಟ್ನಿಂದಲೇ ಇದೆಲ್ಲ ನಡೆಯುತ್ತದೆ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ನೋಡಿದ್ರಾ, ಆ ಸ್ವಾಮೀಜಿ ನಮಗೆಲ್ಲ ಒಳ್ಳೇದೇ ಮಾಡಿದ್ರು. ಇದರಿಂದ ನಾವು ಬಹಳ ದುಡ್ಡು ಸಂಪಾದಿಸಬಹುದು. ಹೌದು ಅನಾಮಿಕಾ, ಬಹಳ ಸಂತೋಷವಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ನನಗೆಲ್ಲ ವಿಚಿತ್ರವಾಗಿದೆ ಗೊತ್ತಾ. ನಮ್ಮ ಹೊಲದಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನು ಸಾಗುವಳಿ ಮಾಡೋದು ಅಂದ್ರೆ ಮಾಮೂಲಿ ವಿಷಯವಲ್ಲ. ಇದನ್ನ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನಮಗೆ ಬಹಳ ಒಳ್ಳೆ ಲಾಭ ಬರುತ್ತೆ. ಏನಾದ್ರೇನು, ನಾವು ಹೀಗೆ ಬೇರೆ ಬೆಳೆ ಹಾಕಿ ಲಾಭ ಗಳಿಸ್ತಾ ಇದ್ದೀವಿ. ನಂಗೆ ಅದೇ ಸಾಕು. ಎಷ್ಟು ಆನಂದವಾಗಿದೆಯೋ. ಹಾಗೆ ಅನಾಮಿಕಾ ಆ ಮಾಯಾ ಡ್ರ್ಯಾಗನ್ ಫ್ರೂಟ್ ಮಾರಿ ಬಹಳ ದುಡ್ಡು ಸಂಪಾದಿಸುತ್ತಾಳೆ. ರಮೇಶ್ ಆ ದುಡ್ಡಿನಿಂದ ಮತ್ತಷ್ಟು ಹೊಲ ಖರೀದಿ ಮಾಡಿ ಮತ್ತಷ್ಟು ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತಾನೆ. ಆ ಬೆಳೆಯಿಂದ ಒಳ್ಳೆ ಲಾಭ ಬಂದಿದ್ದರಿಂದ ಆ ಕುಟುಂಬ ಎಷ್ಟೋ ಸಂತೋಷದಿಂದ ಜೀವಿಸುತ್ತದೆ. ರಾಮಾಪುರ ಅನ್ನೂರಿನಲ್ಲಿ ಹಚ್ಚನೆ ಹಸಿರಾದ ಹೊಲಗಳು ಎದುರಾಗುತ್ತವೆ. ಯಾವ ಕಡೆ ನೋಡಿದರೂ ಹಸಿರು ಹೊಲಗಳೇ. ಆ ಊರಿನ ಕಟ್ಟುಪಾಡಿನ ಪ್ರಕಾರ ಪ್ರತಿ ಕುಟುಂಬದಲ್ಲಿಯೂ ಒಬ್ಬರು ವ್ಯವಸಾಯ ಮಾಡಲೇಬೇಕು. ಅದಕ್ಕೆ ಆ ಊರಿನ ದೊಡ್ಡ ಮನುಷ್ಯಳಾದ ಶಾರದಳ ಮನೆಯಿಂದ ಕೂಡ ಆಕೆಯ ಮಗ ರಮೇಶ್ ವ್ಯವಸಾಯ ಮಾಡುತ್ತಾನೆ. ಅವನ ಹೆಂಡತಿ ಅನಾಮಿಕಳಿಗೆ ತನ್ನ ಗಂಡ ವ್ಯವಸಾಯ ಮಾಡುವುದು ಇಷ್ಟವಿಲ್ಲ. ಹಿಂದೆ ಒಂದು ಸಲ ತೀವ್ರವಾದ ನಷ್ಟ ಬಂದಾಗ ರಮೇಶ್ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದ್ಕೋತಾನೆ. ಅದಕ್ಕೆ ಅನಾಮಿಕಳಿಗೆ ತನ್ನ ಗಂಡ ರಮೇಶ್ ಇಂತಹ ವ್ಯವಸಾಯ ಮಾಡುವುದು ಅಷ್ಟು ಇಷ್ಟವಿರಲಿಲ್ಲ. ಒಂದು ದಿನ ಶಾರದಾ ಹೇಗನ್ನುತ್ತಾಳೆ, ಮಗು, ಈ ಸಲ ಬೆಳೆ ಕೈಗೆ ಬರುತ್ತಲೇ ನನಗೊಂದು ಒಳ್ಳೆ ರೇಷ್ಮೆ ಸೀರೆ ತಂದ್ಕೊಡೋ. ಅಮ್ಮ, ತಪ್ಪದೆ ತರ್ತೀನಮ್ಮ. ಅಷ್ಟಕ್ಕೂ ನಮ್ಮೂರಿನವರ ಸಂಗತಿ ಎಲ್ಲಿವರೆಗೆ ಬಂದಿದೆ? ಎಲ್ಲರಿಗೂ ಈ ಸಲ ಲಾಭವೇ ಬರುತ್ತೆ ಅಲ್ವಾ? ಕಷ್ಟ ಅಮ್ಮ, ಬಹಳ ಜನಕ್ಕಂದ್ರೆ ಲಾಭ ಬರಲ್ಲ. ಅದಕ್ಕೆ ನಮ್ಮ ಊರಿನವರೆಲ್ಲ ಕೆಲವು ಜನ ಕೋಳಿ ಫಾರಂ ಇಡಬೇಕು ಅಂದ್ಕೋತಿದ್ದಾರೆ. ಅದಂದ್ರೆ ಎಲ್ರಿಗೂ ಲಾಭ ಬರುತ್ತಂತೆ. ಅದರಿಂದ ಪ್ರತಿ ತಿಂಗಳು ಬಹಳ ಲಾಭ ಬರುತ್ತಂತೆ. ನಾನು ಆ ರಂಗಯ್ಯನ ಕೋಳಿ ಫಾರಂ ಹತ್ರ ನೋಡ್ಬಂದೆ. ನಿನ್ನ ಮಾತು ಕೇಳ್ತಾ ಇದ್ರೆ ನೀನು ಕೂಡ ಆ ವ್ಯಾಪಾರನೇ ಮಾಡೋ ಹಾಗಿದೆ. ಊರಿನ ಕಟ್ಟುಪಾಡನ್ನು ಹಾಗೆ ಬಿಟ್ಟು ನಿಮ್ ಇಷ್ಟ ಬಂದ ಹಾಗೆ ಮಾಡುವುದು ಏನೋ. ನಾನು ರಂಗಯ್ಯನ ಹತ್ರ ಈ ದಿನವೇ ಮಾತಾಡ್ಬೇಕು, ಹೇಳ್ಕಳ್ಸು. ರಮೇಶ್ ರಂಗಯ್ಯನನ್ನು ತನ್ನ ತಾಯಿ ಶಾರದಳ ಹತ್ತಿರದ ಕರೆದುಕೊಂಡು ಬರ್ತಾನೆ. ರಂಗಯ್ಯ ತನ್ನ ಜೊತೆ ಮತ್ತೆ ಕೆಲವರನ್ನು ಕೂಡ ಕರ್ಕೊಂಡು ಬರ್ತಾನೆ. ಅವರೆಲ್ಲರನ್ನು ನೋಡಿ ಶಾರದ ಬಹಳ ಕೋಪ ಪಡ್ತಾಳೆ. ಹಸಿರಾಗಿರುವ ಊರನ್ನು ನಾಶ ಮಾಡಬೇಕು ಅಂದ್ಕೊಂಡಿದ್ಯಾ? ಹೀಗೆ ನಿಮ್ಮ ಪಾಡಿಗೆ ನೀವು ವ್ಯಾಪಾರ ಮಾಡ್ತಿದ್ರೆ ಹೊರಗಡೆ ನಮ್ಮ ಊರಿನ ಬಗ್ಗೆ ನೀವು ಆಲೋಚಿಸಿದ್ದೀರಾ? ಕೋಳಿ ಫಾರಂ ಇಟ್ಟು ಲಾಭ ಹೊಂದಬಹುದು, ಆದರೆ ನಾಳೆ ಅವುಗಳಿಂದ ಬರುವ ನಷ್ಟನ ಮಾತ್ರ ನೀವು ತಡ್ಕೊಳ್ಳಲ್ಲ. ಹಚ್ಚನೆ ಹಸಿರು ಕಲುಷಿತವಾಗಿ ಹೋಗುತ್ತೆ. ಸರಿಯಾಗಿ ಹೇಳ್ದೆ ಅಮ್ಮ. ಯಾವಾಗ್ಲೂ ನಾವು ಹೀಗೆ ವ್ಯವಸಾಯ ಮಾಡ್ತಾ ಹೊಟ್ಟೆ ಒಣಗಿಸ್ಕೊಂಡಿರ್ಬೇಕಾ? ಬೆಳೆ ಕೈಗೆ ಬಂದ್ರೆ ಲಾಭ ಬರಲ್ಲ, ಲಾಭ ಬಂದ್ರೆ ಸಾಲಕ್ಕೆ ಹೋಗುತ್ತೆ. ಹೀಗೆ ಎಷ್ಟು ಕಾಲ ಬದುಕಬೇಕು? ಹೀಗಾದ್ರೆ ನಮ್ಮ ಮಕ್ಕಳಿಗೆ ಏನು ಮಾಡಲಾರು. ನೀವೇನೇ ಅನ್ನಿಯಮ್ಮ, ನಂಗೆ ಮಾತ್ರ ಈ ವ್ಯವಸಾಯ ಮಾಡುವುದಕ್ಕಿಂತ ಕೋಳಿ ಫಾರಂ ವ್ಯಾಪಾರ ಮಾಡೋದೇ ಸರಿಯಾಗಿದೆ. ರಂಗಯ್ಯಣ್ಣ, ಕೋಪ ಮಾಡಬೇಡಿ. ಅಮ್ಮ ನಿಮ್ ಬಗ್ಗೆನೇ ಅಲ್ವಾ ಹೇಳ್ತಾ ಇರೋದು. ಊರು ತಣ್ಣಗಿರ್ಬೇಕು ಅಂತಲೇ ಅಲ್ವಾ ಅನ್ನೋದು. ತಮ್ಮ, ಕೋಳಿ ಫಾರಂ ಇಟ್ಕೊಂಡಿದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ ₹1,00,000 ಲಾಭ ಬರುತ್ತೆ. ಅದೇ ಈ ವ್ಯವಸಾಯ ಅಂದ್ಕೋ, 3 ತಿಂಗಳಿಗೋ 6 ತಿಂಗಳಿಗೋ ಲಾಭ ಬರುತ್ತೆ. ಅದು ಬಹಳ ಚೆನ್ನಾಗಿ ಬೆಳೆ ಬಂದ್ರೆ. ನನ್ನ ಮಾತು ಕೇಳಿ ನೀನು ಕೂಡ ವ್ಯವಸಾಯ ಮಾಡೋದು ನಿಲ್ಲಿಸಿ ನಮ್ಮ ಜೊತೆ ವ್ಯಾಪಾರದಲ್ಲಿ ಇಳಿ, ಸರಿನಾ? ಆಗ ನೀನು ಚೆನ್ನಾಗಾಗ್ತೀಯ. ಇನ್ನು ನೀವೆಲ್ಲ ಹೊರಡಬಹುದು. ಊರಿಗೆ ನಷ್ಟವಾದ್ರೆ ಮಾತ್ರ ನಾನು ಸಹಿಸಲಾರೆ. ಅದು ನೋಡೋಣ ಅಮ್ಮ. ಈ ಬೆದರಿಕೆಗೆ ಕಡಿಮೆ ಏನೂ ಇಲ್ಲ. 25 ವರ್ಷಗಳಿಂದ ಪ್ರತಿ ಕುಟುಂಬವು ವ್ಯವಸಾಯದಲ್ಲಿ ಇರಬೇಕು ಅಂತ ನಿಬಂಧನೆ ಇಟ್ಟು ಎಲ್ಲರ ಜೀವನ ನಾಶ ಮಾಡಿದ್ದೀರಾ. ನಿನಗೆ ಒಂದು ನಮಸ್ಕಾರ ತಾಯಿ. ನಾವು ಮಾತ್ರ ವ್ಯವಸಾಯಕ್ಕೆ ಹೋಗೋದಿಲ್ಲ ಅನ್ನುತ್ತಾ ರಂಗಯ್ಯ ತನ್ನ ಮನುಷ್ಯರ ಜೊತೆ ಹೊರಟು ಹೋಗುತ್ತಾನೆ. ಶಾರದಾ ಅವನ ಮಾತಿನಿಂದ ಬಹಳ ದುಃಖ ಪಡುತ್ತಾಳೆ. ರಮೇಶ್ ತನ್ನ ತಾಯಿಯನ್ನು ಸಮಾಧಾನಿಸುತ್ತಾನೆ. ಇದೆಲ್ಲ ನೋಡಿದ ಅನಾಮಿಕಾ ಸ್ವಲ್ಪ ದುಃಖ ಪಡುತ್ತಿರುತ್ತಾಳೆ. ಆ ನಂತರ ಅತ್ತೆಗೆ ಗಂಡನಿಗೆ ಊಟ ಬಡಿಸುತ್ತಾಳೆ. ಊಟ ಬಡಿಸುತ್ತಾ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳ್ತಾಳೆ.
ಅತ್ತೆ, ನಿಮ್ಮ ಹತ್ರ ಬಹಳ ದಿನದಿಂದ ಒಂದು ವಿಷಯ ಹೇಳಬೇಕು ಅಂದ್ಕೋತಿದ್ದೀನಿ ಅತ್ತೆ. ಏನಮ್ಮ ಅದು? ಅವರು ವ್ಯವಸಾಯ ಮಾಡಿ ಬಹಳ ನಷ್ಟಗಳನ್ನು ನೋಡಿದ್ದಾರೆ. ಹಿಂದೆ ಒಂದು ಸಲ ಆತ್ಮಹತ್ಯೆ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ಇನ್ನು ಮೇಲಿಂದ ಆ ಪರಿಸ್ಥಿತಿ ಬಾರದ ಹಾಗೆ ಅವರನ್ನು ಕೂಡ ಬೇರೆ ವ್ಯಾಪಾರ ನೋಡ್ಕೊಳ್ಳಿ ಅಂತ ಹೇಳಿ. ಅತ್ತೆ, ಅವ್ರಿಗೇನಾದರೂ ಆದರೆ ನಾನು ಸಹಿಸಲಾರೆ ಅತ್ತೆ. ಅನಾಮಿಕಾ, ಏನ ಮಾತು? ಅಮ್ಮನ ಹತ್ರ ಮಾತುಗಳ ಅಗತ್ಯನಾ? ನಿಮಗೆ ತಿಳಿಯೋದು, ನೀವು ಸುಮ್ಮನಿರಿ. ಪ್ರತಿದಿನವೂ ನಿಮ್ಮ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಆದರೆ ನಾನು ಸಹಿಸಲಾರೆ ರೀ. ಅತ್ತೆ, ದಯವಿಟ್ಟು ಅವ್ರ ಹತ್ತಿರ ವ್ಯವಸಾಯ ಮಾಡಿಸೋದು ನಿಲ್ಲಿಸಿ ಅತ್ತೆ. ನನ್ನ ಗಂಡನ ಸಂತೋಷ ಆನಂದವೇ ನಂಗೆ ಮುಖ್ಯ. ಅನಾಮಿಕಾ, ಇನ್ ಸಾಕು. ನಿನ್ ಮೇಲೆ ಕೈ ಮಾಡಿದ್ರೆ ನಿನಗೆ ದುಃಖ ಆಗುತ್ತೆ ಅಂತ ಸಹಿಸಿದ್ದೀನಿ. ಹೋಗು ರೂಮ್ ಒಳಗೆ. ರಮೇಶ್ ಆಗಿ ಕೋಪ ಪಡುತ್ತಲೇ ಅನಾಮಿಕಾ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ. ತನ್ನಿಂದ ಇಷ್ಟು ಜನ ದುಃಖ ಪಡುತ್ತಿದ್ದಾರೆ ಅಂತ ಆಲೋಚಿಸುತ್ತಾಳೆ ಶಾರದಾ. ಆ ನಂತರ ಯಾರಿಗೆ ಇಷ್ಟವಾದ ಕೆಲಸ ಅವರು ಮಾಡಿ ಎಂದು ಹೇಳುತ್ತಾಳೆ. ಎಲ್ಲರೂ ವ್ಯವಸಾಯ ಮಾಡುವುದನ್ನು ನಿಲ್ಲಿಸಿ ತರತರವಾದ ವ್ಯಾಪಾರಕ್ಕೆ ನಿಲ್ಲುತ್ತಾರೆ. ಅನಾಮಿಕಳ ಗಂಡ ರಮೇಶ್ ಕೂಡ ಕೋಳಿ ಫಾರಂ ಇಟ್ಟುಕೊಳ್ತಾನೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ರಮೇಶನಿಗೆ ಕೂಡ ತನ್ನ ಹೊಸ ವ್ಯಾಪಾರದಿಂದ ಒಳ್ಳೆ ಲಾಭವೇ ಬರುತ್ತದೆ. ಆದರೆ ಒಂದು ದಿನ ಪೊಲೀಸರು ಆ ಊರಿಗೆ ಬರುತ್ತಾರೆ. ಕೋಳಿ ಫಾರಂನಲ್ಲಿ ರಸಾಯನ ಮಿಶ್ರಣ ಮಾಡಿದ್ದಾರೆ ಎಂದು ರಮೇಶನ ಜೊತೆ ಬಹಳ ಜನ ಅದೇ ವ್ಯಾಪಾರ ಮಾಡುವವರನ್ನು ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ ವಿಷಯ ತಿಳಿದು ಅನಾಮಿಕಾ ಶಾರದಾ ಇಬ್ಬರು ಬಹಳ ದುಃಖ ಪಡ್ತಾರೆ. ತನ್ನ ಗಂಡನಿಗೆ ಒಳ್ಳೆಯದಾಗಬೇಕು ಅಂತ ಅನಾಮಿಕಾ ಗುಡಿಗೆ ಸೇರಿಕೊಳ್ತಾಳೆ. ದಾರಿ ಮಧ್ಯದಲ್ಲಿ ಒಬ್ಬ ಭಿಕ್ಷುಕ ಅನಾಮಿಕಳಿಗೆ ಎದುರಾಗುತ್ತಾನೆ. ನೋಡಮ್ಮ, ನಿನ್ನ ಕಷ್ಟ ತೀರುವ ಸಮಯ ಬಂದಿದೆ. ನೀನೇನೋ ಗಾಬರಿ ಆಗ್ಬೇಡ ತಾಯಿ. ಯಾರಯ್ಯ ನೀನು? ನೋಡ್ತಾ ಇದ್ರೆ ಭಿಕ್ಷುಕನ ಹಾಗೆ ಕಾಣಿಸ್ತಿಲ್ವೇ? ನಾನೊಬ್ಬ ಸನ್ಯಾಸಿ ಅಮ್ಮ. ನಿನ್ನ ಪರಿಸ್ಥಿತಿ ಎಲ್ಲ ನಂಗೆ ಗೊತ್ತು ಬಿಡು. ನೀನು ಈಗ ಈ ಊರನ್ನು ಕಾಪಾಡಬೇಕು. ಇಲ್ಲಿ ನೋಡು, ತಗೋ. ಇವು ಮಾಮೂಲಿ ಕೋಳಿ ಮೊಟ್ಟೆ ಅಲ್ಲಮ್ಮ, ಮಾಯಾ ಕೋಳಿ ಮೊಟ್ಟೆ. ಇದರ ಜೊತೆ ನೀನು ವ್ಯವಸಾಯ ಮಾಡಬೇಕು. ಆಗಲೇ ಈ ಊರು ಬೆಂಗಾಡಾಗುವುದು ನಿಲ್ಲುತ್ತದೆ. ನಿನಗೂ ಈ ಊರಿಗೂ ಬಹಳ ಒಳ್ಳೆಯದೇ ಆಗುತ್ತೆ. ಏನಯ್ಯ ನೀನು? ನೋಡ್ತಾ ಇದ್ರೆ ಹುಚ್ಚರ ಆಗಿದ್ಯಾ? ಕೋಳಿ ಮೊಟ್ಟೆ ಜೊತೆ ವ್ಯವಸಾಯ ಹೇಗೆ ಮಾಡ್ತಾರೆ? ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ? ನನ್ನ ಮಾತು ಕೇಳಮ್ಮ. ಹೋಗಲಿ, ಈ ಕೋಳಿ ಮೊಟ್ಟೆನ ನಿನ್ನ ಹತ್ರವೇ ಇಟ್ಕೋ. ನಾಳೆ ನಾನು ಬಂದು ತಗೋತೀನಿ. ನಾಳೆ ನಾನು ನಿನ್ನ ಮನೆಗೆ ಬಂದು ತಗೊಳ್ದಿದ್ರೆ ಅದನ್ನ ಹೊರಗೆ ಬಿಸಾಕು. ಭಿಕ್ಷುಕನ ಬಾಧೆ ತಡೆಯಲಾರದೆ ಅನಾಮಿಕಾ ಆ ಕೋಳಿ ಮೊಟ್ಟೆ ತೆಗೆದುಕೊಳ್ಳುತ್ತಾಳೆ. ಅದನ್ನು ತೆಗೆದುಕೊಂಡು ಮನೆಗೆ ಸೇರಿಕೊಳ್ಳುತ್ತಾಳೆ. ಆ ಮಾರನೇ ದಿನ ಭಿಕ್ಷುಕ ಅಲ್ಲಿಗೆ ಬರುವುದಿಲ್ಲ. ಇನ್ನು ಆಲೋಚಿಸಿ ಏನು ಲಾಭವಿಲ್ಲ ಎಂದು ಆ ಮಾಯಾ ಕೋಳಿ ಮೊಟ್ಟೆಯನ್ನು ಹಿತ್ತಲಲ್ಲಿ ಹಾಕುತ್ತಾಳೆ. ಇನ್ನು ನಂತರ ತನ್ನ ಕೆಲಸವೇನು ತಾನು ನೋಡಿಕೊಳ್ತಾಳೆ. ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಬಿಸಾಕಿದ ಕೋಳಿ ಮೊಟ್ಟೆಗಳು ಗಿಡಗಳಾಗಿ ಬೆಳೆದಿರುತ್ತೆ. ಅವುಗಳಿಂದ ಕೋಳಿ ಮೊಟ್ಟೆ ಬರುತ್ತದೆ. ಅನಾಮಿಕಳಿಗೆ ಅದೊಂದು ವಿಚಿತ್ರವೆನಿಸುತ್ತದೆ. ಭಿಕ್ಷುಕನು ಹೇಳಿ ನಿಜವೇ ಎಂದು ತಿಳಿಯುತ್ತಾಳೆ. ಆ ನಂತರ ಕೆಲವು ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ತನ್ನ ಹೊಲದಲ್ಲಿ ಹಾಕುತ್ತಾಳೆ. ಅವು ಆ ಮಾರನೇ ದಿನಕ್ಕೆಲ್ಲ ಮರವಾಗಿ ಬೆಳೆದು ಅದರಲ್ಲಿ ಕೋಳಿ ಮೊಟ್ಟೆ ಬೆಳೆದಿರುತ್ತದೆ. ಇದರಿಂದ ಅನಾಮಿಕಾ ಗಟ್ಟಿ ನಿರ್ಣಯ ತೆಗೆದುಕೊಳ್ತಾಳೆ. ಎಲ್ಲ ಹೊಲದ ತುಂಬ ಕೋಳಿ ಮೊಟ್ಟೆಯನ್ನೇ ಹಾಕುತ್ತಾಳೆ. ವ್ಯವಸಾಯ ಮಾಡುತ್ತಾಳೆ. ಪ್ರತಿ ಮರಕ್ಕೂ ಬಹಳವರೆಗೂ ಕೋಳಿ ಮೊಟ್ಟೆ ಬರುತ್ತೆ. ಜೈಲಿನಿಂದ ಬಿಡುಗಡೆಯಾಗಿ ಬಂದವರೆಲ್ಲ ಇದನ್ನು ನೋಡಿ ಬಹಳ ಆಶ್ಚರ್ಯ ಹೋಗ್ತಾರೆ. ರಮೇಶ್, ಶಾರದಾ, ಊರಿನ ಜನ ಇದೆಲ್ಲ ಒಂದು ವಿಚಿತ್ರವೆನಿಸುತ್ತದೆ ಅವರಿಗೆ. ಆ ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿ ಕೆಲವರು ಅಡುಗೆ ಮಾಡಿಕೊಂಡರೆ ಮತ್ತೆ ಕೆಲವರು ವ್ಯವಸಾಯ ಮಾಡುತ್ತಾರೆ. ರಮೇಶ್ ವ್ಯವಸಾಯ ಮಾಡಲು ಶುರು ಮಾಡುತ್ತಾರೆ. ರಮೇಶ್ ಅನಾಮಿಕರು ಕೂಡ ಆ ಕೋಳಿ ಮೊಟ್ಟೆಯನ್ನು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡುತ್ತಾ ಒಳ್ಳೆ ಲಾಭ ಸಂಪಾದಿಸಲು ಶುರು ಮಾಡ್ತಾರೆ. ಬಹಳ ಸಂತೋಷ ಆಗಿದೆ ಅಮ್ಮ. ಮತ್ತೆ ನೀನು ಎಲ್ಲರನ್ನೂ ವ್ಯವಸಾಯ ಮಾಡುವ ಹಾಗೆ ಮಾಡಿದೆ. ನಿನ್ನ ಕೋಳಿ ಮೊಟ್ಟೆ ಬೆಳೆಯಿಂದ ಈಗ ಎಲ್ಲರೂ ಆನಂದದಿಂದಿದ್ದಾರೆ ಅನಾಮಿಕಾ. ನನಗೆ ಕೂಡ ಬಹಳ ಆನಂದವಾಗಿದೆ ಅತ್ತೆ. ಆ ಭಿಕ್ಷುಕನಿಗೆ ನಾನು ಸಾಧಿಸಿದ ವಿಜಯವನ್ನು ಅಂಕಿತ ಮಾಡ್ತೀನಿ ಎಂದು ಅನಾಮಿಕಾ ಅಂದಿದ್ದರಿಂದ ಶಾರದಾ, ರಮೇಶ್ ಇಬ್ಬರು ಎಷ್ಟೋ ಆನಂದಿಸುತ್ತಾರೆ. ಇನ್ನು ಆ ಕುಟುಂಬ ಆ ಭಿಕ್ಷುಕನು ಕೊಟ್ಟ ಮಾಯಾ ಕೋಳಿ ಮೊಟ್ಟೆಯ ಸಹಾಯದಿಂದ ಹಾಕಿದ ಬೆಳೆಯಿಂದ ಯಾವ ಚಿಂತೆಯೂ ಇಲ್ಲದೆ ಸಂತೋಷದಿಂದ ಬದುಕುತ್ತಾ ಇರ್ತಾರೆ.